ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ಸ್ ಇನ್ಸ್ಟಾ ವ್ಲಾಗ್ಸ್ ಚಾನಲ್. ಗೈಸ್, ಇವತ್ತೇನಂತಂದರೆ ನಂದು ಡೈಲಿ ಥರ ವ್ಲಾಗ್ಸು ಕಂಟೆಂಟು ಡೈಲಿ ಥರ ಇರಲ್ಲ. ಇವತ್ತೇನಂತಂದ್ರೆ ಕಂಪ್ಲೀಟ್ ಎಜುಕೇಷ್ನಲ್ ಪರ್ಪಸ್ ಇರುತ್ತೆ. ಏನಂದರೆ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇರುತ್ತೆ. ನಾನು ಡೈಲಿ ಅಲ್ಲಿ ಇಲ್ಲಿ ಕಾಲೇಜಿಗೆ ಹೋಗಿ ಬರೋದು, ಅದೆಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬರೋದು, ಅಕ್ಕನ ಮನೆಯಿಂದ ಅದು ಇದು ಅಂತ ಇಷ್ಟು ದಿನ ಲಾಗ್ ಮಾಡಿದ್ದೆ. ಬಟ್ ಇವತ್ತಿನ ದಿನ ಲಾಗ್ ಹಂಗಿರಲ್ಲ. ಕಂಪ್ಲೀಟ್ ನನ್ನ ಪರ್ಸ್ನಲ್ ಏನೇನು ಎಕ್ಸ್ಪೀರಿಯನ್ಸ್ ಐತೆ ಅದನ್ನು ಹೇಳ್ತೀನಿ. ಇದು ಕಂಪ್ಲೀಟ್ ಎಜುಕೇಷನ್ ಬಗ್ಗೆ. ಬಟ್ ಏನಂತಂದರೆ, ನೀವು ಎಜುಕೇಷನಲ್ಲಿ ಏನೇ ಮಾಡ್ಬೇಕಾದ್ರೆ ಕಂಪ್ಲೀಟ್ ಒಂದು ಸ್ಟಾರ್ಟಿಂಗಲ್ಲಿ ಒಂದು ರುಟೀನ್ ಅಂತ ಸೆಟ್ ಮಾಡಿದ್ದಾರೆ. ಏನಕ್ಕಂತಂದರೆ, ಒಂದು ಫ್ರಮ್ 1ನೇ ಕ್ಲಾಸಿಂದ ಅಥವಾ 10ನೇ ಕ್ಲಾಸ್ ತನಕ ಒಂದು ಸ್ಕೂಲಲ್ಲಿ ಅಥವಾ 2 ಸ್ಕೂಲಲ್ಲಿ ಅಟ್ಲೀಸ್ಟ್ 2 ಸ್ಕೂಲ್ ಆದ್ರೆ ಸಾಕು ಮ್ಯಾಕ್ಸಿಮಮ್ ಚೇಂಜ್ ಮಾಡೋದು. ಏನಕ್ಕಂತಂದ್ರೆ, ನೀವು 3-4 ಸ್ಕೂಲ್ ಚೇಂಜ್ ಮಾಡ್ತೀರಂತಂದ್ರೆ ಆ ವಾತಾವರಣಕ್ಕೆ ಸೆಟ್ ಆಗೋದಿಲ್ಲ. ನಂದು ಹೇಳ್ತೀನಿ ನೋಡ್ರಿ. ನಂದು ಯಾವ ಥರ ಆಗಿತ್ತು ಅಂದ್ರೆ, 1, 2, 3 ಒಂದು ಸ್ಕೂಲು, ಮತ್ತು 3, 4 ಒಂದು ಸ್ಕೂಲು, 5 ಒಂದು ಸ್ಕೂಲು, 6, 7 ಬೇರೆ ಸ್ಕೂಲು, 8, 9, 10 ಈ ಸ್ಕೂಲು. ಬಟ್ ಕಾಲೇಜ್ ಕಂಪ್ಲೀಟ್ ಡಿಫ್ರೆಂಟು, ಮತ್ತು ಡಿಗ್ರಿನೂ ಕಂಪ್ಲೀಟ್ ಡಿಫ್ರೆಂಟು. ಸೊ ಹಿಂಗಾಗಿರೋದ್ರಿಂದ ನನಗೆ ಇವಾಗ ಇಲ್ಲಿ ನಾನೇನು ಕೋರ್ಸ್ ಮಾಡ್ತೀನಲ್ಲ, ಸೊ ಹಂಗಾಗಿ ನನಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ ನೀವೇನೇನು ಇವಾಗೇನು ಯೂತ್ಸ್ ಸ್ಟಡಿ ಮಾಡ್ತಾರಲ್ಲ, ಸೊ ಹಂಗಾಗಿ ಏನು ಮಾಡ್ರಿ, ಕಂಪ್ಲೀಟ್ 1 ಅಥವಾ 2 ಸ್ಕೂಲಲ್ಲಿ ಚೇಂಜ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು, ಆ ಎಜುಕೇಷನಿಗೆ ಅಡ್ಜಸ್ಟ್ ಆಗೋದೇ ಟೈಮ್ ಹಿಡಿತೈತೆ. ಆದಷ್ಟು 1 ಅಥವಾ ಮ್ಯಾಕ್ಸಿಮಮ್ 2 ಆದರೂ ಓಕೆ. ಮತ್ತು ಏನೇ ಮಾಡ್ಬೇಕಾದ್ರೆ ಫ್ಯೂಚರ್ ಒಂದು ಪ್ಲಾನ್ ಇಟ್ಕೊಂಡು ಮಾಡಿರಿ. ನಾನು ಸೆಕೆಂಡ್ PUC ತನಕ ಓದಿದೆ. ಸೆಕೆಂಡ್ PUC ತನಕ ಚೆನ್ನಾಗೇ ಬಂತು. ಬಟ್ ಡಿಗ್ರಿಗೆ ಮನೆಯಲ್ಲಿ ಯಾರೋ ಏನೋ ಹೇಳಿದ್ರು ಅಂತಂದು ನಾನು BCA ಮಾಡಿದೆ. ಅದು ಫ್ಯೂಚರ್ ಚೆನ್ನಾಗೈತೆ ಅಂತಂದ್ರು BCA ಮಾಡಿದೆ. ಬಟ್ ಫ್ಯೂಚರ್ ಚೆನ್ನಾಗೈತೆ. ಬಟ್ ನಾನು ಓದಿರೋದು ಎಲ್ಲಿ ಅಂತಂದರೆ ರಾಯಚೂರಲ್ಲಿ ಓದಿದೆ. ಅಲ್ಲಿ ವಾತಾವರಣಕ್ಕೆ ನನಗೆ ಸೆಟ್ ಆಗಲಿಲ್ಲ. ಅಂದರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕನ್ನಡದಲ್ಲೇ ಮಾತಾಡೋದು, ಎಲ್ಲ ಕಂಪ್ಲೀಟ್ ಎಲ್ಲ ಕನ್ನಡ ಇರೋದು. ಬಟ್ ನಾನು ಓದಿರೋದೆಲ್ಲ ಇಂಗ್ಲೀಷ್ ಮೀಡಿಯಮ್. ಫ್ರಮ್ 1ನೇ ಕ್ಲಾಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು. ಬಟ್ ಏನಂತಂದರೆ, ನನ್ನ ಸುತ್ತಮುತ್ತ ಸರೌಂಡಿಂಗಲ್ಲಿ ಇರೋರೆಲ್ಲ ಕಂಪ್ಲೀಟ್ ಕನ್ನಡದಲ್ಲೇ ಮಾತಾಡೋದು, ಕಂಪ್ಲೀಟ್ ಎಲ್ಲ ಕನ್ನಡದಲ್ಲೇ ಇರೋದು. 8th, 9th, 10th ಇಂಗ್ಲೀಷ್ ಇತ್ತು, ಬರೀ ಟೀಚರ್ಸ್ ಮಾತ್ರ ಮಾತಾಡ್ತಿದ್ರು. ನಾವೆಲ್ಲ ಮಾತಾಡ್ತಿರ್ಲಿಲ್ಲ, ಫ್ರೆಂಡ್ಸ್ ಎಲ್ಲ ಬರೀ ಕಂಪ್ಲೀಟ್ ಕನ್ನಡದಾಗೆ ಮಾತಾಡೋರು. ಸೊ ಏನಾಗುತ್ತೆ ಅಂದರೆ, ಡಿಗ್ರಿ ಮುಗಿದ ಮೇಲೆ ಸಫರ್ ಆಗ್ತಾ ಇರೋದು. ಇವಾಗ ನಾನು ಇಲ್ಲಿ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಡಿಗ್ರಿ ಮಾಡಿರೋದು BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಅದು ಕಂಪ್ಲೀಟ್ ಕೋಡಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಕಂಪ್ಲೀಟ್ ಕೋಡಿಂಗ್ ಲ್ಯಾಂಗ್ವೇಜ್. ಬಟ್ ಇವಾಗ ನಾನು ಮಾಡ್ತಾ ಇರೋದು ಫೀಲ್ಡ್ ಮಾರ್ಕೆಟಿಂಗು. ಇದಕ್ಕೆ ರಿಲೇಟೆಡೇ ಇಲ್ಲ. ನನಗೇನು ಅನಿಸ್ತೈತೆ ಅಂದ್ರೆ, ನಾನೇನೋ ಅರ್ಜೆಂಟಲ್ಲಿ ಏನಾದರೂ ತಪ್ಪು ಡಿಸಿಷನ್ ಮಾಡಿಬಿಟ್ಟು ಯಾರು ಮಾತು ಕೇಳಲಾರ್ದೆ ನನಗೆ ತಲೆಗೆ ಏನು ಬಂತು ನಾನು ಅದನ್ನೇ ಮಾಡಿದ್ದೀನಿ. ಬಟ್ ಇವಾಗ ಸಫರ್ ಆಗ್ತಾ ಇರೋದು ಏನಂತಂದರೆ, ಈ ಕೋರ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ 108 ಕ್ವಶನ್ ಬರ್ತಾವೆ, ಡೌಟ್ಸು ಬರುತ್ತೆ. ಬಟ್ ಇದಕ್ಕೆಲ್ಲ ಮೇನ್ ಬೇಸಿಕ್ ರೀಸನ್ ಏನಂತಂದರೆ, ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇರೋದು. ಅಟ್ಲೀಸ್ಟ್ ಫ್ಲೂಯೆನ್ಸಿ ಇಲ್ಲ ಅಂತಂದ್ರೆ ಇಲ್ಲ, ಇಂಗ್ಲೀಷ್ ನಾರ್ಮಲ್ ಇಂಗ್ಲೀಷ್ ಬೇಕು ಅಂತ ಹೇಳ್ತಿರೋದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ಸೈಡ್ ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರ್ ಇವರೆಲ್ಲ ಯಾರ್ಯಾರು ಏನು ಬರ್ತಿರಲ್ಲ, ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ನಾಲೆಡ್ಜ್ ಆದರೆ ಇಟ್ಕೊಂಡು ಬರ್ರಿ ಅಂತ ಹೇಳೋದು. ಇಲ್ಲಂತಂದರೆ ಇಲ್ಲಿ ಬೆಂಗಳೂರು, ನೀವು ಯಾವ ಕಡೆ ಹೋದ್ರೂ ಸರ್ವೈವ್ ಆಗೋದು ಕಷ್ಟ. ಇವಾಗ ನಾನು ಆ ಕಡೆ ಬಂದೀನಿ, ಬಟ್ ಇಲ್ಲಿ ಕ್ಲಾಸ್ ಎಲ್ಲ ಕಂಪ್ಲೀಟ್ ಇಂಗ್ಲೀಷು. ನಾನು ರೂಮಲ್ಲಿ ಬಂದ್ರೂ ಕಂಪ್ಲೀಟ್ ಇಂಗ್ಲೀಷು, ತೆಲುಗು, ಹಿಂದಿ, ಕನ್ನಡ ಯಾರೂ ಇಲ್ಲ. ನಾನು ಇನ್ಸ್ಟಿಟ್ಯೂಟ್ಗೆ ಹೋದ್ರೂ ಕಂಪ್ಲೀಟ್ ಇಂಗ್ಲೀಷ್, ಅವರು ಹೇಳೋದು ಇಂಗ್ಲೀಷು. ಬಟ್ ಪ್ರಾಬ್ಲಮ್ ಏನಂತಂದರೆ, ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ. ಬಟ್ ಆಗ್ಲೇ ಏನಾಗ್ಬಿಡುತ್ತೆ ಅಂದರೆ, ಮರೆತು ಹೋಗ್ಬಿಡ್ತೀವಿ. ನಮಗೆ ಅಷ್ಟು ಇರೋದಿಲ್ಲ. ಅದೇ ನಾವು ಇಂಗ್ಲೀಷಲ್ಲಿ ಮೊದಲಿಂದನೇ ಬಂದ್ವಿ ಅಂದ್ರೆ ಒಂದು ಫ್ಲೂಯೆನ್ಸಿ ಇರುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಬುನಾದಿ ಚೆನ್ನಾಗಿತ್ತು ಅಂತಂದರೆ ನಮಗೂ ಮುಂದೆ ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ನನಗೆ ಏನಾಗಿರೋದು ಅಂತಂದರೆ, ಕಂಪ್ಲೀಟ್ ಡಿಗ್ರಿ ತನಕ ಎಲ್ಲ ನಾವು ಕನ್ನಡದಲ್ಲೇ ಓದಿರೋದು. ಕನ್ನಡ ಮೀಡಿಯಮ್ ಅಲ್ಲ, ಸಾರಿ, ಇಂಗ್ಲೀಷ್ ಮೀಡಿಯಮು. ಬಟ್ ಬಂದಿರೋದೆಲ್ಲ ಕನ್ನಡದಿಂದನೇ ಬಂದಿರೋದು. ಬಟ್ ಇವಾಗ ನಾನು ಇಲ್ಲಿ ಮಾಡ್ತಿರೋ ಫೀಲ್ಡಿಗೆ ಕಂಪ್ಲೀಟ್ ಇಂಗ್ಲೀಷ್ ಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲೆಲ್ಲ ಫುಲ್ ಫಾರ್ವರ್ಡು. ನಾನು ಸ್ವಲ್ಪ ಏನಕ್ಕಂದ್ರೆ ಇದಾಗ್ಬಿಟ್ಟಿದೆ. ನಾನು ಆ ಕಡೆಯಿಂದ ಬಂದಿರೋದು, ಇಂಗ್ಲೀಷ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು. ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ಇಟ್ಕೊಂಡು ಬಂದರೆ ನಿಮಗೆ ಇದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಂತ. ಇಲ್ಲ ಅಂತಂದರೆ ಡೈಲಿ ಡಿಮೋಟಿವೇಟ್ ಆಗೋದು. ಆ್ಯಕ್ಚುಲಿ ಏನೇ ಹೇಳ್ತೀನಿ, ಒಬ್ರಿಗೊಬ್ರು ಮಾತ್ರ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಬರ್ತೈತೆ, ನಮಗೆ ಬರಲಿಲ್ಲ, ಅವರಷ್ಟು ನಮ್ಗೆ ಆಗಲಿಲ್ಲ, ಹಿಂಗೆ ಅನ್ಕೊಂಡ್ರೆ ಏನಾಗುತ್ತೆ ಅಂದರೆ, ಡೈಲಿ ಡಿಮೋಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದಷ್ಟು ನಮ್ಮ ಸೈಡಿಂದ ಏನು ಬರ್ತಾರಲ್ಲ, ಉತ್ತರ ಕರ್ನಾಟಕದಿಂದ,
ಇಂಗ್ಲೀಷ್ನ ಗೊತ್ತು ನನಗೂ, ಅಲ್ಲಿ ಸುತ್ತಮುತ್ತ ಇರೋದೆಲ್ಲ ಸರೌಂಡಿಂಗ್ ಎಲ್ಲ ಕನ್ನಡನೇ ಇರುತ್ತೆ, ಆ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ ಮಾತಾಡಲ್ಲ. ಬಟ್ ಏನಂತಂದ್ರೆ ಅಟ್ಲೀಸ್ಟ್ ಬೇಸಿಕ್ ದಿಸ್ ದಟ್ ಒಂದು ಸ್ವಲ್ಪ ಬೇಸಿಕ್ ಗ್ರಾಮರ್ ಇಂಗ್ಲೀಷ್ ಆದ್ರೆ ಕಲ್ತ್ಕೊಂಡು ಬರ್ರಿ ಅಂತ ಹೇಳೋದು. ಬಟ್ ನಾನು ಹೋಗಿದ್ದೆ, ಬಟ್ ಅಲ್ಲಿ ನನಗೆ ಅಷ್ಟು ಇದಾಗಲಿಲ್ಲ, ನಾನು ಅವಾಗನು ಕಲೀಲಿಲ್ಲ. ಬಟ್ ಇವಾಗ ಏನಾಗ್ತಾ ಇರೋದಂದ್ರೆ ಇವಾಗ ಮಾರ್ಕೆಟಿಂಗ್ ಕೋರ್ಸ್ ಮಾಡಿದ್ಮೇಲೆ ಸ್ವಲ್ಪ ಸಫರ್ ಆಗ್ತಾ ಇದ್ದೀನಿ. ಸೊ ಹಂಗಾಗಿ ನನಗಾಗೈತೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು. ನಂತರ ನಿಮ್ಗೆ ಆಗ್ಬಾರ್ದು ಅಂತ ಹೇಳ್ತಾರೆ. ನನಗೆ ಇನ್ನೊಂದೇನಂದ್ರೆ 1ನೇ ಕ್ಲಾಸಿಂದ ಡಿಗ್ರಿ ಮುಗಿತ ನಾನು ಕಂಪ್ಲೀಟ್ ಕಾಲೇಜಸ್ ಏನಿಲ್ಲ ಅಂದ್ರೆ ಒಂದು 5-6 ಕಾಲೇಜಸ್ ಚೇಂಜ್ ಮಾಡಿದ್ದೀನಿ. ಬರೀ ಒಂದು 10th ಒಂದು 4ರಿಂದ 5 ಕಾಲೇಜಸ್ ಚೇಂಜ್ ಮಾಡಿದ್ದೀನಿ. ಮತ್ತೆ PUC ಒಂದು, ಡಿಗ್ರಿ ಒಂದು ಕಂಪ್ಲೀಟು. ಸೊ ಏನಂದ್ರೆ ಬೇಸಿಕ್ ನನಗೆ ಬುನಾದಿನೇ ಕರೆಕ್ಟ್ ಆಗಲಿಲ್ಲೇನೋ ಅನಿಸ್ತೈತಿ. ಬಟ್ ಇವಾಗ ನಾನು ಇಲ್ಲಿ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತೀನಿ ಅಂದ್ರೂ ನನಗೆ ಕಾನ್ಫಿಡೆನ್ಸ್ ಬರ್ತಲ್ಲ. ಏನಕ್ಕಂತಂದ್ರೆ ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕು. ನನಗೆ ಮೊದಲಿಂದನೂ ಇಂಗ್ಲೀಷ್ ಇಲ್ಲ. ಬಟ್ ಮನೇಲಿ ಎಲ್ಲ ಪ್ರೆಷರ್ ಆಗ್ತಾ ಇದ್ದಾರೆ, ಜಾಬ್ ತಗೋಬೇಕು, ಇಂಗ್ಲೀಷ್ ಮಾತಾಡಬೇಕು, ಡೈಲಿ ಕಲಿಬೇಕು, ಆ ಥರ ಈ ಥರ. ಬಟ್ ಏನಂತಂದ್ರೆ ಇಲ್ಲಿ ಮಾತಾಡೋರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬೇಸಿಕ್ ಇರೋದಿಲ್ಲ, ಏನಿಲ್ಲ. ಅಲ್ಲೇ ಬಂದ್ಮೇಲೆ ಇಲ್ಲಿ ಇವ್ರ ಜೊತೆ ಸರ್ವೈವ್ ಆಗ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತಾ, ತೊಂದರೆನೂ ಆಗುತ್ತಾ. ಏನಂತಂದ್ರೆ ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ನಮಗೆ ಕಾನ್ಫಿಡೆನ್ಸ್ ಲೆವೆಲೇ ತೀರಾ ಕಡಿಮೆ ಆಗಿಬಿಡುತ್ತೆ. ಯಾವಾಗ ಇಂಗ್ಲೀಷ್ ಬರೋದಿಲ್ಲ ಅವಾಗ ಕಾನ್ಫಿಡೆನ್ಸ್ ಲೆವೆಲ್ ತೀರಾ ಕಡಿಮೆ ಆಗ್ತದೆ. ಯಾವಾಗ ಅದೇ ನಾನು ಬಂದು ಒಂದು ವಾರ 10-15 ದಿನ ಆಯಿತು. 10-15 ದಿನ ಆದಮೇಲೆ ಅಟ್ಲೀಸ್ಟ್ ನಮ್ಮ ಇಲ್ಲಿ ರೂಮ್ ಮೇಟ್ಸ್ ಎಲ್ಲ ಕಂಪ್ಲೀಟ್ ಸ್ವಲ್ಪ ಇಂಗ್ಲೀಷ್ ಬಂತು. ನನಗೆ ಅವಾಗಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು ಅಂತ. ಬಟ್ ಏನಂತಂದರೆ ಒಂದು ಬೇಸಿಕ್ ಇಂಗ್ಲೀಷ್ ಇದ್ರೆ ಚೆನ್ನಾಗಿರುತ್ತೆ ಸರ್ವೈವ್ ಆಗಕ್ಕಂತ ನಾನು ಹೇಳ್ತಾ ಇರೋದು. ಆದಷ್ಟು ನೋಡ್ರಿ, ಆ ಕಡೆಯಿಂದ ಬರೋರೆಲ್ಲ ಟ್ರೈ ಮಾಡ್ಕೊಂಡು ಬರ್ರಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹೆಲ್ಪ್ ಮಾಡಿ.